ಎಲ್ಲ ಬಿಸಿ ಸಖಿಯಾಗಿ ಆಯ್ಕೆ ಆದೀನಿ. ಅದರಿಂದ ನಾನು ಕೆನರಾ ಬ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ ಮೊದಲು ನಮಗೆ ನಿಯರೆಸ್ಟ್ ಆಗೋದು ಕೆನರಾ ಬ್ಯಾಂಕ್. ಅದು ಅಲ್ಲಿ ನನಗೆ ಬಿಸಿ ಡಿಪಾಸಿಟ್ ಮಾಡೋದು ಎಲ್ಲ ಮಾಡತ್ತೇವೆ. ಅದರಿಂದ ಹೆಚ್ಚು ಮಹಿಳೆಯರಿಗೆ ಹೆಲ್ಪ್ ಆಗಿದೆ. ಆದರೆ ಮೇನ್ ಇರೋದಂದ್ರೆ ಬ್ಯಾಂಕ್ ಬಗ್ಗೆ ಮಾಹಿತಿ ಇಲ್ಲದೇ ಇರೋರಿಗೆ ಜಾಸ್ತಿ ಹೆಚ್ಚಿನ ಮಹತ್ವ ಅದ್ರ ಬಗ್ಗೆ ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಟ್ಟು ಗೊತ್ತಿಲ್ಲದವ್ರಿಗೆ ಅವ್ರಿಗೆ ಹೋಗಿ ಮನೆಗೆ ಹೋಗಿ ನಾವು ಬ್ಯಾಂಕ್ ಥರ ಹೋಗಿ ಅವರಿಗೆ ಪಾಸ್ಬುಕ್ ಮಾಡಿಸೋದು, APS ಮುಖಾಂತರ ರೊಕ್ಕ ತೆಗೆದು ಆಮೇಲೆ ಡಿಪಾಸಿಟ್ಗಳು ಮಾಡೋದು, ಸಂಘ ಬಗ್ಗೆ ಮಾಹಿತಿ ಕೊಡೋದು ಎಲ್ಲ ಥರ ನಾವು ಹೇಳ್ಕೊತ ಬಂದೇವ್ರಿ. ಈಗಾದರೂ ಹೆಚ್ಚಂದ್ರೆ ಪ್ರೆಗ್ನೆಂಟ್ ಇದ್ದವರು, ಡೆಲಿವರಿ ಆದವರು, ಅಂಗವಿಕಲರಿಗೆ, ಅನಾರೋಗ್ಯದಿಂದ ಇದ್ದವ್ರಿಗೆ ಮನೆಗೆ ಹೋಗಿ ವಿಡ್ರಾಲ್ ಮಾಡಿ ನಾವು ದುಡ್ಡು ಕೊಟ್ಟು ಬರ್ತೀವಿ. ಇದರಿಂದ ಅವ್ರಿಗೆ ಹೊರಗಡೆ ಅಡ್ಡಾಡಕ್ಕೆ ಬರ್ತಿರೋದಿಲ್ಲ ಅಂಥವ್ರಿಗೆ ಮನೆಗಿನ ಬ್ಯಾಂಕನ ಮನೆಗೆ ಬಂದೈತೆ ಅನ್ನೋ ಥರ ನಾವು ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತೇವೆ. ಇಲ್ಲ ಮೇಡಮ್, ನಾವು ಇರೋದು ಒಂಟಮೂರಿಂದ, ನಾವು ಯಾವ್ರಿಗೆ ಪರಿಚಯ ಇದ್ದೇವೆ, ನಾವು ಇದೇ ಊರನ್ನವ್ರನ್ನೂ ಪರಿಚಯ ಇದ್ದೇವೆ. ಹಾಗಾಗಿ ನಮ್ಮ ಮ್ಯಾಗ ಯಾವುದೂ ಅನುಮಾನ ಇಲ್ಲ. ಅನುಮಾನ ಬರಬೇಕಂದ್ರೆ ನಾವು ಗೋರ್ಮೆಂಟಿಂದ ಟ್ಯಾಬ್ನ ತೊಗೊಂಡೇವಿಲ್ಲ, ಕೆನರಾ ಬ್ಯಾಂಕಿನ ಬಿಸಿ ಅಂತೇಳಿ ಗೊತ್ತಾಗೈತಿ ರೀ. ಇಲ್ಲಾಂದ್ರೆ ನಾವು ಹೇಳ್ಕೊತೇವೆ ಕೆನರಾ ಬ್ಯಾಂಕಿನ ಬಿಸಿ ಮರ್ಚೆಂಟ್ ಅದೇವಿ ಅಂತೇಳಿ. ಈ ಥರ ಹೇಳ್ಕೊಂಡು ಅವ್ರಿಗೆ ನಂಬಿಕೆ ಅಂತೂ ಐತಿ ರೀ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿ ಜನನೂ ನಾವು ಯಾರಂದ್ರೆ ಗೊತ್ತಾ ಹಿಡಿತಾರೆ ಇವಾಗ. ಹಾಂ, ಸ್ಟಾರ್ಟಿಂಗ್ ಇದ್ರು ಕಡಿಮೆ ಜನಸಂಖ್ಯೆ ಇತ್ತು. ಇವಾಗ ಅಕೌಂಟ್ಗಳು ಮಾಡಿ ಕೊಡಕತ್ತೇವಿ. ಕೆನರಾ ಬ್ಯಾಂಕಿಂದ ಹೆಚ್ಚು ಜನಸಂಖ್ಯೆ ಐತೆ ರೀ. ಪ್ರತಿಯೊಂದು ಮನೆಯಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ. ಡೈಲಿ ಇಲ್ಲಾಂದ್ರೂ ಒಂದು 20 ಮಟ್ಟ ಟ್ರಾನ್ಸಾಕ್ಷನ್ ಡೈಲಿ ಕಸ್ಟಮರ್ 20 ಜನಕ್ಕೆ ಕಸ್ಟಮರ್ದು ವಿಡ್ರಾಲ್ ಮಾಡ್ತೇವೆ, ಡಿಪಾಸಿಟ್ ಮಾಡ್ತೇವೆ. ನಮಗಂದ್ರೆ ಮಂತ್ಲಿ ನಮ್ಗೆ 5 ರಿಂದ 6 ಲಕ್ಷ ಮಟ್ಟ ಟ್ರಾನ್ಸಾಕ್ಷನ್ ಆಕೈತೆ ರೀ. ನಂಗೆ ಇಲ್ಲ 5,000 ರಿಂದ 6,000, 6,500 ಮಟ್ಟ ಪೇಮೆಂಟ್ ಬೀಳ್ತೈತಿ ತಿಂಗಳ. ಬ್ಯಾಂಕಿಂದ ನಮ್ಗೆ ಪೇಮೆಂಟ್ ಬೀಳ್ತೈತಿ. ನಮಗೆ ತುಂಬ ಹೆಲ್ಪ್ ಆಗಿದೆ. ಆರ್ಥಿಕವಾಗಿ ನಮಗೆ ಭಾರಿ ಹೆಲ್ಪ್ ಆಗಿದೆ. ನಮ್ಗೆ ಖರ್ಚನ್ನು ನಮ್ಮದು ಸ್ವಂತ ಖರ್ಚು ಇರ್ದಲ್ಲ, ನಾವು ಇದ್ರ ಮ್ಯಾಗೆ ನಮ್ಮ ಖರ್ಚು ನೋಡ್ಕೊಳ್ತೇವೆ. ಫ್ಯಾಮ್ಲಿಗೂ ಹೆಲ್ಪ್ ಆಗಿದೆ, ನಮ್ಮ ಮಕ್ಳಿಗೆ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಆಗಿದೆ. ಕೆನರಾ ಬ್ಯಾಂಕಿಂದ PMGGY, PMSBY, SSP ಪೆನ್ಷನ್ ಪೇಮೆಂಟ್ದು ಅದನ್ನೆಲ್ಲ ಮಾಡ್ತೇವೆ.